जश्न है भारत, रग रग में है जीत की आदत, ऐसा हुनर दुश्मन भी सलामी दे। तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के। जय हिंद जो नस नस में है, हर बाजी फिर बस में है, जिद ठान के हिंदुस्तान बोले। सुजलाम सुफलाम मलयज शीतलाम सस्य श्यामलाम वंदे मातरम। सुजलाम सुफलाम मलयज शीतलाम सस्य श्यामलाम वंदे मातरम। जमीन आसमानों में हाँ ही मुमकिन है दो जहानों में, जज्बे इरादे और ये जुनून बनते हैं दिल के कारखानों में। पहुंच गए अंबर से आगे, धरती से फिर भी बंधे हैं धागे, रहते वतन की मिट्टी से जुड़ के। जय हिंद जो नस नस में है, हर बाजी फिर बस में है, जिद ठान के हिंदुस्तान बोले। सुजलाम सुफलाम मलयज शीतलाम सस्य श्यामलाम वंदे मातरम। सुजलाम सुफलाम मलयज शीतलाम सस्य श्यामलाम वंदे मातरम। ವಿಶ್ರಾಮ್. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು. ಈ ದಿನ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಲಿದಾನವನ್ನು, ತ್ಯಾಗವನ್ನು ಮಾಡಿದ ನಮ್ಮ ಪೂರ್ವಜರನ್ನು, ಹಿರಿಯರನ್ನು ಆತ್ಮಾರ್ಥವಾಗಿ ನೆನಪಿಸಿಕೊಳ್ಳುತ್ತಾ ನಮ್ಮ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರ್ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮೇಡಮ್ ಅವರಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಎಲ್ಲ ಉಪತಹಸೀಲ್ದಾರಿಗೆ, ಕಂದಾಯ ನಿರೀಕ್ಷಕರಿಗೆ, ಕಚೇರಿ ಸಿಬ್ಬಂದಿಯವರಿಗೆ, ಗ್ರಾಮ ಆಡಳಿತಾಧಿಕಾರಿಗಳಿಗೆ, ಗ್ರಾಮ ಸಹಾಯಕರಿಗೆ, ನಿವೃತ್ತ ಕಂದಾಯ ನೌಕರರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಸಬ್ ಕಚೇರಿಯ ಸಿಬ್ಬಂದಿಯವರಿಗೆ, ಸರ್ವೆ ಇಲಾಖೆಯವರಿಗೆ, ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಮಾನ್ಯ ಬಾಲಕೃಷ್ಣರವರು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸಲ್ಯೂಟ್ ಹೇಳ್ತೀನಿ. ಸಲ್ಯೂಟ್ ಆದ ತಕ್ಷಣವೇ ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣ ಆದ ತಕ್ಷಣವೇ ರಾಷ್ಟ್ರಗೀತೆ ಆಗುತ್ತೆ. ಆವಾಗ ಸಲ್ಯೂಟನ್ನು ಡೌನ್ ಮಾಡ್ತೀವಿ. ಆದರೆ ಸಾವಧಾನದಲ್ಲಿರ್ತೀರ. ಮತ್ತೆ ಧ್ವಜಗೀತೆ ಹೇಳ್ತೀವಿ. ಧ್ವಜಗೀತೆ ಆದಮೇಲೆ ವಿಶ್ರಾಮ. ಆ ನಂತರ ತಹಸೀಲ್ದಾರ್ ಅವರು ಸ್ವಾತಂತ್ರ್ಯದ ಬಗ್ಗೆ ಒಂದೆರಡನ್ನು ಮಾತನ್ನು ಆಡ್ತಾರೆ. ಆಯಿತಾ? ಪರೇಡ್ ಸಾವಧಾನ್. ವಂದೇ ಮಾತರಂ ಶುರು ಕರ್. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರಜೋಷ್ಣ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ. ಸಲ್ಯೂಟ್. ರಾಷ್ಟ್ರಗೀತೆ ಶುರು ಕರ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ, ತವ ಶುಭ ಆಶಿಷ ಮಾಗೆ, गाहे तव जय गाथा. जनगण
मंगलदायक जय हे भारत भाग्य विधाता जय हे जय हे जय हे जय 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 हे डाउन ध्वजारोहण तिरंगा प्यारा झंडा ऊंचा रहे हमारा सदा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा झंडा ऊंचा रहे हमारा विजयी विश्व तिरंगा प्यारा शान नहीं सकी जाए पाए जाए जान भले ही जाए विश्व विजय करके दिखलाए तब होवे प्रण पूर्ण हमारा झंडा ऊंचा रहे हमारा विजयी विश्व तिरंगा प्यार आओ प्यारे वीरो आओ देश धर्म पर बलि बलि जाओ एक साथ सब मिलकर गाओ प्यारा भारत देश हमारा झंडा ऊंचा रहे हमारा विजयी विश्व तिरंगा प्यार झंडा ऊंचा रहे हमारा ಪರೇಡ್ ವಿಶ್ರಾಮ್ ಈ ದಿನ ನಮ್ಮ ಭಾರತಕ್ಕೆ ಸ್ವತಂತ್ರ ದಿನ ಆ ದಿನವನ್ನು ನಾವು ಸ್ವತಂತ್ರ ದಿನ ಎಂದು ಆಚರಣೆ ಮಾಡ್ತೀವಿ. ಈ ಸ್ವತಂತ್ರ ಪಡೆಯೋದಕ್ಕೋಸ್ಕರ ಹಲವಾರು ರಾಷ್ಟ್ರೀಯ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ಅವರ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಅವ್ರನ್ನೆಲ್ಲ ನಾವು ಸ್ಮರಣೆ ಮಾಡುತ್ತಾ ಈ ದಿನದ ಆಚರಣೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು. ಧನ್ಯವಾದಗಳು. बोलो भारत माता की जय बोलो भारत माता की जय वंदे मातरम वंदे मातरम वंदे मातरम ಅಲ್ಲ ಸರ್ ಇದಾಗಲಿ ನೆಕ್ಸ್ಟ್ ಬರ್ತೀನಿ. ಮಾಡಿ ಸರ್ ಬನ್ನಿ ಸರ್ ಮೇಡಮ್ ಅಲ್ಲ ಬಲ್ಲೆ ಮೇಡಮ್ शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय ರೆಡಿ 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 ಅಣ್ಣ ಓಕೆ ಎಲ್ಲ ಹೂ ಹಾಕಿ ವಸಂತ ವಸಂತ ಎಲ್ಲ
ಅಲ್ಲ ಒಂದು 11 ದಿನ ಹೂಗುಚ್ಚು ಏನು ಬರ್ತದೆ ಸರ್
ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಪಥಸಂಚಲನ ಮುಗಿಸಿದ್ದನ್ನ ನಾವಿಂದು ಆಚರಣೆ ಮಾಡಲಿಕ್ಕಿದ್ದೇವೆ. ಈ ದಿನ ಬೆಳಿಗ್ಗೆ ಅನಂತ ಶಯನ ವೃತ್ತದಲ್ಲಿ ತಹಶೀಲ್ದಾರರು ಮತ್ತು ಕಾರ್ಯನಿರ್ವಾಹಕ ದಂಡಾಧಿಕಾರಿಯಾಗಿರ್ತಕ್ಕಂತಹ ಪ್ರದೀಪ್ ಆರ್ ಇವರು ನೆರವೇರಿಸುತ್ತಿದ್ದಾರೆ. ಇದೀಗ ಎಲ್ಲ ಸೇವೆ ತಮ್ಮನ್ನ ಹೊರತುಪಡಿ ಪೊಲೀಸ್ ಉಪನಿರೀಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಶಿವಕುಮಾರ್ ನಗರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾಗಿದ್ದಾರೆ, ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಪೊಲೀಸ್ ತಂಡದ ಲೆಫ್ಟಿನೆಂಟ್ ಕಮಾಂಡರ್ ಆಗಿ ಕುಮಾರಿ ಸೀಮಾ ಯು ಪ್ರೊಬೇಷನರಿ ವಿಭಾಗ PSI ಗ್ರಾಮಾಂತರ ಪೊಲೀಸ್ ಠಾಣೆ ಕಾರ್ಕಳ ವಹಿಸಿಕೊಂಡಿದ್ದಾರೆ. ರಕ್ಷಕ ದಳದ ಲೀಡರ್ ಆಗಿ ಪೆಟ್ರೋಲ್ ಸರ್ಜನ್ ಸಾರ್ಜೆಂಟ್ ಸಿ ಶಿವಪ್ರಸಾದ್ ಇವರು ವಹಿಸಿಕೊಂಡಿದ್ದಾರೆ. ಶ್ರೀ ಭುವನೇಂದ್ರ ಮಹಾವಿದ್ಯಾಲಯದ ಆರ್ಮಿ ನೇವಲ್ ವಿಭಾಗದ SW ಮತ್ತು LD ವಿದ್ಯಾರ್ಥಿಗಳು, ಸ್ಕೌಟ್ ಅಂಡ್ ಗೈಡ್ ವಿದ್ಯಾರ್ಥಿಗಳು ನಮ್ಮ ಜೊತೆ ಸೇರಿದ್ದಾರೆ. ಬ್ಯಾಂಡ್ ಸೆಟ್ನ ಭುವನೇಂದ್ರ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪಡಿಸಿದ ಸ್ಥಳಗಳಲ್ಲಿ ಇದ್ದುಕೊಂಡು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ 80ನೇ ನಮ್ಮ ಜೊತೆಯಲ್ಲಿ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ಮಾನ್ಯ ಶಾಸಕ ಧ್ವಜವನ್ನ ಆರೋಹಣ ಮಾಡುವರೆ ಸನ್ಮಾನ ತಹಶೀಲ್ದಾರ್, ಶಾಸಕರು, ಇನ್ನಿತರ ಗಣ್ಯರು ವೇದಿಕೆಗೆ ತೆರಳುತ್ತಾ ಇದ್ದಾರೆ. ಪರೇಡ್ ಕಮಾಂಡರ್ ಆಗಿ ನಗರ ಠಾಣೆಯವರು ವಹಿಸಿಕೊಂಡಿದ್ದಾರೆ. ಎಲ್ಲ ತಂಡದವರು ಸಿದ್ಧರಾಗಿದ್ದಾರೆ. ತಂಡದವರಿಗೆ ಸಾವಧಾನ ನೀಡಲಾಗಿದೆ. ಪರೇಡ್ ಕಮಾಂಡರ್ ಆಗಿರ್ತಕ್ಕಂತಹ ಶಿವಕುಮಾರ್ ಅವರು ವೇದಿಕೆ ಮುಂಭಾಗದಲ್ಲಿ ಬಂದು ಅನುಮತಿಯನ್ನ ವಿನಂತಿಯನ್ನ ಮಾಡ್ತಾ ಇದ್ದಾರೆ. Sudra
ಪರೇಡ್ ಕಮಾಂಡರ್ ಆಗಿರ್ತಕ್ಕಂತಹ ಕಾರ್ಕಳ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಶ್ರೀಯುತ ಶಿವಕುಮಾರ್ ಅವರು ಬಂದಿರತಕ್ಕ ತಂಡಗಳಿಗೆ ಸೂಚನೆ ನೀಡಲಿಕ್ಕಿದ್ದಾರೆ ಪಥಸಂಚಲನೆಗಾಗಿ. ಪೊಲೀಸ್ ತಂಡಕ್ಕೆ ಸೂಚನೆ ನೀಡಿದ್ದಾರೆ. ಎಲ್ಲ ತಂಡಗಳು ಬಲಕ್ಕೆ ತಿರುಗಿದೆ. ಸಮಾರಂಭದಲ್ಲಿ ರಾಷ್ಟ್ರೀಯ ವಂದನೆಗಳನ್ನು, ಗೌರವ ವಂದನೆಗಳನ್ನು ಬಂದಿರತಕ್ಕಂಥ ಕಾರ್ಕಳದ ಪೊಲೀಸು ತಂಡದವರಿಂದ ಧ್ವಜವಂದನೆ ಸಲ್ಲಿಸ್ತಾ ಇದ್ದಾರೆ. ಪೊಲೀಸು ತಂಡದ ಸೀಮಾ ಅಂಜುಮ್, ಪ್ರೊಬೇಷನರಿ ಮಹಿಳಾ PSI ಗ್ರಾಮಾಂತರ ಪೊಲೀಸ್ ಠಾಣೆ ಇವರು ವಹಿಸಿಕೊಂಡಿದ್ದಾರೆ. ಅದಕ್ಕಿಂತ ಮುಂಚೂಣಿಯಲ್ಲಿ ಇಂದಿನ ಪರೇಡ್ ಕಮಾಂಡರ್ ಆಗಿರ್ತಕ್ಕಂತಹ ಪೊಲೀಸ್ ಉಪನಿರೀಕ್ಷಕರು ಕಾರ್ಕಳ ನಗರ ಠಾಣೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಗೌರವದ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದೆ ಸಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆ ಬಳಿಕ ಗೃಹ ರಕ್ಷಕ ದಳದ ತಂಡದವರು ಸಾಗಿ ಬರ್ತಾ ಇದೆ. ಪೆಟ್ರೋಲ್ ಸರ್ಜನ್ ಶ್ರೀ ಪ್ರಸಾದ್ ಇವರು ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡು ಗೌರವವನ್ನು ಸಲ್ಲಿಸಿಕೊಂಡು ಮುಂದೆ ಸಾಗುತ್ತಿರುವುದನ್ನು ನೋಡಲಿಕ್ಕಿದ್ದೇವೆ. ಆ ಬಳಿಕ ಸಾಗಿ ಬರ್ತಾ ಇದೆ ಕಾರ್ಕಳದ ಪ್ರತಿಷ್ಠಿತ ಮಹಾವಿದ್ಯಾಲಯವಾಗಿರ್ತಕ್ಕಂತಹ ಶ್ರೀ ಭುವನೇಂದ್ರ ಕಾಲೇಜ್, ಇದರ ಆರ್ಮಿ ತಂಡದ ಸಮವಸ್ತ್ರಧಾರಿ NCC ವಿದ್ಯಾರ್ಥಿಗಳು ಶಿಸ್ತಿನ ನಡಿಗೆಯ ಮೂಲಕ ಗೌರವವನ್ನು ಸಲ್ಲಿಸಿಕೊಂಡು ಸಾಗುತ್ತಾ ಇರುವುದನ್ನು ನಾವೀಗ ನೋಡುತ್ತಿದ್ದೇವೆ. ಅದರ ಹಿಂಭಾಗದಲ್ಲಿ SD ವಿದ್ಯಾರ್ಥಿಗಳು ಭುವನೇಂದ್ರ ಕಾಲೇಜಿನ ನೇವಲ್ ವಿಭಾಗದ SD ಮತ್ತು SW ವಿದ್ಯಾರ್ಥಿಗಳು ಬಿಳಿಯ ಸಮವಸ್ತ್ರವನ್ನು ಧರಿಸಿಕೊಂಡು ಗೌರವದ ವಂದನೆಗಳನ್ನು ಸಾಲಿಸಿಕೊಂಡು ಸಾಗುತ್ತಾ ಇರುವುದನ್ನು ನಾವೀಗ ನೋಡ್ತಾ ಇದ್ದೇವೆ. ಅದರ ಹಿಂಭಾಗದಲ್ಲಿ ಸಾಗಿ ಬರ್ತಾ ಇದೆ ನೇವಲ್ ವಿಭಾಗದ ವಿದ್ಯಾರ್ಥಿಗಳು ಸಾಗಿ ಬರ್ತಾ ಇದೆ. ಹೈಸ್ಕೂಲ್ ವಿಭಾಗದ JD ಮತ್ತು JW ವಿದ್ಯಾರ್ಥಿಗಳನ್ನು ಇವಾಗ ನೋಡ್ತಾ ಇದ್ದೇವೆ. ಗೌರವದ ವಂದನೆಗಳನ್ನು, ಗೌರವವನ್ನು ಸಲ್ಲಿಸಿಕೊಂಡು ಸಾಗುತ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಸೇವೆಗಾಗಿ ಬಾಳು ಭಾರತ ಸೇವಾದಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಭಾಜೆಯಲ್ಲಿಯ ವಿದ್ಯಾರ್ಥಿನಿಯರು ಕೂಡ ಈ ಭಾಗದಲ್ಲಿ ತಮ್ಮ ಗೌರವವನ್ನು ಸಲ್ಲಿಸಿಕೊಂಡು ಸಾಗುತ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಅದಾದ ಬಳಿಕ SVT ಪದವಿ ಪೂರ್ವ ಕಾಲೇಜು ಕಾರ್ಕಳ, ನೇತಾಜಿ ಸ್ಕೌಟ್ ದಳ ಮತ್ತು ರಾಣಿ ಚೆನ್ನಮ್ಮ ಗೈಡ್ ದಳ ಈ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಕೂಡ ಸಾಗಿ ಬರುವುದನ್ನು ನೋಡ್ತಾ ಇದ್ದೇವೆ. JC ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಸ್ಕೌಟ್ ಅಂಡ್ ಗೈಡ್ ಸಮವಸ್ತ್ರವನ್ನು ಧರಿಸಿಕೊಂಡು ಮುಂದೆ ಸಾಗಿ ಬರ್ತಾ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗೈಡ್ ದಳ, ಸುಂದರ ಪುರಾಣಿಕ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ಪೆರ್ಭಾಜೆ ಇದರ ವಿದ್ಯಾರ್ಥಿಗಳು ಸಾಗಿ ಬರ್ತಾ ಇರುವುದನ್ನು ನಾವೀಗ ನೋಡ್ತಾ ಇದ್ದೇವೆ. ಮತ್ತೆ ಅದರ ಹಿಂಭಾಗದಲ್ಲಿ ಫ್ರೆಶ್ ಕಿಂಗ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಸ್ಕೌಟ್ ಮತ್ತು ಗೈಡ್ಸ್ ಸಮವಸ್ತ್ರವನ್ನು ಧರಿಸಿಕೊಂಡು ಶಿಸ್ತಿನ ಸಿಪಾಯಿಗಳಂತೆ ಪುಟಾಣಿ ಹೆಜ್ಜೆಗಳನ್ನು ಹಾಕಿಕೊಂಡು ಮುಂದೆ ಸಾಗುತ್ತಾ ಇದ್ದಾರೆ. ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಹಿಂಭಾಗದಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಸಾಗಿ ಬರುವುದನ್ನು ನಾವೀಗ ನೋಡುತ್ತಿದ್ದೇವೆ. 80ನೇ ವರ್ಷದ ಬಹಳ ಸಂಭ್ರಮದ ಸ್ವತಂತ್ರೋತ್ಸವದ ಸಮಾರಂಭದಲ್ಲಿ ಕಾರ್ಕಳ ತಾಲೂಕು ಆಡಳಿತ ವತಿಯಿಂದ ನಡೆದಂಥ ಈ ಸಮಾರಂಭದಲ್ಲಿ ಕಾರ್ಕಳದ ನಗರದ ಅನೇಕ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಬಹಳ ಹೆಮ್ಮೆಯಿಂದ ಈ ಸಮಾರಂಭದಲ್ಲಿ ಸಾಗಿ ಬರ್ತಾ ಇದೆ. ಅದರ ಹಿಂಭಾಗದಲ್ಲಿ ಇಂದಿನ ಪೆರೇಡ್ಗೆ ಮೆರುಗನ್ನು ನೀಡಿರತಕ್ಕಂತಹ ಬ್ಯಾಂಡ್ ವಾದನದ ಮೂಲಕ ಆಕರ್ಷಕವಾಗಿರ್ತಕ್ಕಂಥ ಪಥಸಂಚಲನೆಗೆ ಗೌರವವನ್ನು ಸಲ್ಲಿಸತಕ್ಕಂತಹ ಶ್ರೀ ಭುವನೇಂದ್ರ ಕಾಲೇಜ್ ಇದರ ಬ್ಯಾಂಡ್ ತಂಡದ ಸಮಸ್ತ ಸದಸ್ಯರು ಕೂಡ ಸಾಗಿ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸ್ವತಂತ್ರೋತ್ಸವ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ಶ್ರೀ ಪ್ರದೀಪ್ R KAS ತಹಶೀಲ್ದಾರ್ ಮತ್ತು ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಯವರು ಕಾರ್ಕಳ ತಾಲೂಕು ಇವರಿಂದ ವರ್ಷಧಾರೆಯ ನಡುವೆಯೂ ಕೂಡ ಸಂಭ್ರಮದ ಗೌರವದ ರಾಷ್ಟ್ರೀಯ ಹಬ್ಬವಾಗಿರತಕ್ಕಂತಹ 80ನೇ ಸ್ವತಂತ್ರೋತ್ಸವವನ್ನು ನಾವಿಂದು ಆಚರಣೆ ಮಾಡಲಿಕ್ಕಿದ್ದೇವೆ. ಶಾಲಾ ತಂಡಗಳು ಈ ದಿನದ ವಿಶೇಷ ಸಂದರ್ಭದಲ್ಲಿ ಪಥಸಂಚಲನ ಮೂಲಕ ರಾಷ್ಟ್ರೀಯ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೀರಿ, ಗೌರವಗಳನ್ನು ಸಲ್ಲಿಸಿಕೊಂಡಿದ್ದೀರಿ. ಇದೀಗ ಪರೇಡ್ ಕಮಾಂಡ್ ಅವರಿಂದ ಎಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ನಮ್ಮ ಕಾರ್ಕಳ ಕ್ಷೇತ್ರದ ಗೌರವಿತ ಶಾಸಕರಾದ ಶ್ರೀ ಸುನೀಲ್ ಕುಮಾರ್ ಸರ್ ಅವರೇ,
ತಾಲೂಕು ಎಲ್ಲ ಜನಪ್ರತಿನಿಧಿಗಳೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಪಥಸಂಚಲನದಲ್ಲಿ ಭಾಗವಹಿಸಿದ ಎಲ್ಲ ಆರಕ್ಷಕರೇ, NCC ಕ್ಯಾಂಡಿಡೇಟ್ಗಳೇ, ಸ್ಕೌಟ್ಸ್ ಗೈಡ್ಸ್ನ ಎಲ್ಲ ಶಾಲಾ ಪ್ರೌಢಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇ, ಶಿಕ್ಷಕ ವೃಂದದವರೇ, ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ನನ್ನ ಪ್ರೀತಿಯ ಕಾರ್ಕಳದ ಸಮಸ್ತ ನಾಗರಿಕ ಬಂಧುಗಳಿಗೆಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು. ನಾವು ಬೆಳೆದಾಗ ನಾವು ಮಕ್ಕಳಂತೆ ಸ್ವಾತಂತ್ರ್ಯದ ಸಂತೋಷವನ್ನು ವ್ಯಕ್ತಪಡಿಸದಿರಬಹುದು. ಆದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ರಾಷ್ಟ್ರ ಪ್ರಜ್ಞೆ, ದೇಶಭಕ್ತಿಯ ಭಾವನೆಯ ತೀವ್ರತೆಯನ್ನು ಸ್ವಲ್ಪವೂ ಕಡಿಮೆ ಮಾಡುವುದಿಲ್ಲ ಎಂಬುದು ಈ ದಿನದ ಕಾರ್ಯಕ್ರಮವೇ ಸಾಕ್ಷಿ. ನಾವು ಕೇವಲ ವ್ಯಕ್ತಿಗಳಲ್ಲ, ಬದಲಾಗಿ ಈ ಜನ ಸಮುದಾಯದ ಜವಾಬ್ದಾರಿತ ಭಾಗ ಎಂಬುದು ಈ ಸ್ವತಂತ್ರ ದಿನವು ನಮಗೆ ಸದಾ ನೆನಪಿಸುತ್ತದೆ. ಭಾರತದ ನಾಗರಿಕರಾದ ನಾವು ನಮ್ಮ ಗುರುತನ್ನು ಕುಟುಂಬ ಮತ್ತು ವೃತ್ತಿಯಿಂದ ಮಾತ್ರವಾಗದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಭಾರತೀಯರು ಎನ್ನುವ ಗುರುತು ಮುಖ್ಯವಾಗಿದೆ. ಈ ದೇಶದಲ್ಲಿ ಪ್ರತಿಯೊಬ್ಬರು ಸಮಾನ ನಾಗರಿಕರು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಈ ಭೂಮಿಯಲ್ಲಿ ಸಮಾನ ಅವಕಾಶಗಳು, ಹಕ್ಕುಗಳು ಹಾಗೂ ಕರ್ತವ್ಯಗಳಿವೆ. ಆದರೆ ದೀರ್ಘಕಾಲದ ವಸಾಹತುಶಾಹಿ ಆಡಳಿತ ಭಾರತರ ಬದುಕನ್ನು ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿತು. 1947 ಆಗಸ್ಟ್ 15ರಂದು ರಾಷ್ಟ್ರವು ಹೊಸ ಉದಯಕ್ಕೆ ಎಚ್ಚರವಾಯಿತು. ನಾವು ವಿದೇಶಿಯರ ಆಳ್ವಿಕೆಯಿಂದ ಸ್ವತಂತ್ರವನ್ನು ಮಾತ್ರವಲ್ಲದೆ ನಮ್ಮ ಹಣೆಬರಹವನ್ನು ಪುನಃ ಬರೆಯುವ ಸ್ವತಂತ್ರವನ್ನ ಗಳಿಸಿದ್ದೆವು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಮೊದಲಾದವರನ್ನು ಒಳಗೊಂಡಂತೆ ಎಲ್ಲ ರಾಷ್ಟ್ರೀಯ ಹೋರಾಟಗಾರರು ಭಾರತದ ಆತ್ಮವನ್ನು ಪುನರ್ಜೀವನಗೊಳಿಸಿದರು. ಸತ್ಯ ಮತ್ತು ಅಹಿಂಸೆ ಜಗತ್ತಿನ ಜನರೆಲ್ಲರೂ ಮೆಚ್ಚುವ ತತ್ವಗಳಾದವು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ದೇಶದ ಸ್ವತಂತ್ರ ಹೋರಾಟ ಮಾಡಿದ ತ್ಯಾಗಮೂರ್ತಿಗಳಿಗೆ, ಅಜ್ಞಾತ ಸ್ವತಂತ್ರ ಹೋರಾಟಗಾರರಿಗೆ, ದೇಶ ಕಾಯುವ ಯೋಧರಿಗೆ, ಅನ್ನ ನೀಡುವ ರೈತರಿಗೆ ಹಾಗೂ ನಾಡಿಗಾಗಿ ದುಡಿಯುವ ಎಲ್ಲ ಕೈಗಳಿಗೆ ನಿಮ್ಮೊಂದಿಗೆ ಸೇರಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸ್ವತಂತ್ರ ದಿನವು ನಮ್ಮ ಇತಿಹಾಸದೊಂದಿಗೆ ಮರು ಸಂಪರ್ಕಿಸಲು ಹಾಗೂ ವರ್ತಮಾನವನ್ನು ನಿರ್ಣಯಿಸುವ ಒಂದು ಸುಸಂದರ್ಭ. ನಮ್ಮ ವರ್ತಮಾನ ಭಾರತವು ಜಾಗತಿಕವಾಗಿ ವಿಶ್ರಮಿಸುತ್ತಿದೆ. ಆರಂಭದಲ್ಲಿ ಜನಸಂಖ್ಯೆಯೇ ಭಾರವಾಗಿದ್ದ ಭಾರತಕ್ಕೆ ಇಂದು ಜನಸಂಖ್ಯೆಯೇ ಸಂಪತ್ತಾಗಿರುವುದು ಭಾರತೀಯರ ಮಾನವ ಸಂಪತ್ತಿನ ಸದ್ಬಳಕೆಗೆ ಕೈಗನ್ನಡಿಯಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅದ್ಭುತ ಸುಧಾರಣೆಗಳಾಗಿದ್ದು ಜಾಗತಿಕವಾಗಿ ಬಾಹ್ಯಾಕಾಶದಲ್ಲಿ ನಮ್ಮ ಬಾಹ್ಯಾಕಾಶಯಾನ ಚಂದ್ರಯಾನಲ್ಲಿ ಹೆಜ್ಜೆ ಹಾಕಿದ್ದು ನಮ್ಮ ವಿಜ್ಞಾನ ಕ್ಷೇತ್ರದ ಹೆಮ್ಮೆ. ಭಾರತವು 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು ವಿಶೇಷವಾಗಿ ಕರ್ನಾಟಕ ರಾಜ್ಯದ ತಲಹಾದಾಯದಲ್ಲಿ ಏರಿಕೆಯು ದೇಶದಲ್ಲಿ ಮೊದಲ ಸ್ಥಾನದಲ್ಲಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಒಟ್ಟಿನಲ್ಲಿ ಸ್ವತಂತ್ರ ಎಂದರೆ ಒಂದು ಕ್ಷಣದ ಸಂಗತಿ ಅಲ್ಲ, ಅದು ನಮ್ಮ ಸದಾ ಜಾಗೃತವಾಗಿರುವ ಆಚರಣೆ ಎಂದು ನಾನು ಭಾವಿಸುತ್ತಾ ಈ ಅವಕಾಶಕ್ಕಾಗಿ ಕಾರ್ಕಳ ಜನತೆಯಲ್ಲಿ ನನ್ನ ಭಾವ ತುಂಬಿದ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಸ್ವತಂತ್ರೋತ್ಸವದ ಅನುಮತಿಯನ್ನ ಕೇಳ್ತಾ ಇದ್ದಾರೆ. ಇದರ ವತಿಯಿಂದ ಪರೇಡ್ ನಿರ್ಗಮನ ಪಥಸಂಚಲನಕ್ಕಾಗಿ ತಂಡದವರು ಸಾಗಿ ಬರ್ತಾ ಇರುವುದನ್ನು ನೋಡ್ತಿದ್ದೇವೆ. ಮುಂಚೂಣಿಯಲ್ಲಿ ಈ ದಿನ ಪರೇಡ್ ಕಮಾಂಡರ್ ಆಗಿರತಕ್ಕಂತಹ ಪೊಲೀಸ್ ಉಪನಿರೀಕ್ಷಕರು ಕಾರ್ಕಳ ನಗರ ಪೊಲೀಸ್ ಠಾಣೆ ಶ್ರೀಯುತ ಶಿವಕುಮಾರ್ ಅವರು ವಹಿಸಿಕೊಂಡರೆ, ಪೊಲೀಸ್ ತಂಡದ ಜನರಲ್ ಲೀಡರ್ ಆಗಿ ಕುಮಾರಿ ಸೀಮಾ ಮಂಜು, ಪ್ರೊಬೇಷನರಿ ಮೇಡಮ್ PSI ಗ್ರಾಮಾಂತರ ಪೊಲೀಸ್ ಠಾಣೆ ಕಾರ್ಕಳ ಇವರು ವಹಿಸಿಕೊಂಡಿದ್ದಾರೆ. ಆ ಬಳಿಕ ಸಾಗಿ ಬರ್ತಾ ಇದೆ ಗೃಹರಕ್ಷಕ ದಳದ ತಂಡ, ಪೆಟ್ರೋಲ್ ಸರ್ಜೆಂಟ್ ಶ್ರೀ ಪ್ರಸಾದ್ ಇವರನ್ನು ಒಳಗೊಂಡಂತಹ ತಂಡ ಗೌರವವನ್ನು ಸಲ್ಲಿಸಿಕೊಂಡು ಮುಂದೆ ಸಾಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಆ ಬಳಿಕ ಸಾಗಿ ಬರ್ತಾ ಇದೆ ಇಂದಿನ ಕಾಲೇಜು ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಪಥಸಂಚಲನೆಯಲ್ಲಿ ಆರ್ಮಿ ವಿಭಾಗದ ತಂಡದವರು ಪಥಸಂಚಲನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆ ಬಳಿಕ ಸಾಗಿ ಬಂದಿದೆ ಭುವನೇಂದ್ರ ಕಾಲೇಜಿನ ನೇವಲ್ ವಿಭಾಗದ JSD ವಿಭಾಗದ ವಿದ್ಯಾರ್ಥಿನಿಯನ್ನು ಒಳಗೊಂಡಂತಹ ನೇವಲ್
ವಿಂಗ್ ವಿಭಾಗದ ಜೂನಿಯರ್ ವಿಂಗ್ ಶ್ರೀ ಭುವನೇಂದ್ರ ಪ್ರೌಢಶಾಲೆಯ ನೇವಲ್ ವಿಭಾಗದ JW ಮತ್ತು JD ವಿಭಾಗದ ತಂಡದವರು ಹೈಸ್ಕೂಲ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹುಡುಗಿಯರ ವಿಭಾಗದಲ್ಲಿ SVT ಪ್ರಾಥಮಿಕ ಶಾಲಾ ತಂಡದವರು ಪಥಸಂಚಲನದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಮೂರು ತಂಡದವರು ಆ ಬಳಿಕ ನಡೆಯುವಂತಹ ಮಂಜುನಾಥ ಪೈ ಸಾಂಸ್ಕೃತಿಕ ಸಭಾಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ನಾವು ಪ್ರಶಸ್ತಿಯನ್ನ ಪಡೆಯಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾವೆ. ಶ್ರೇಷ್ಠಿ ಶಿಕ್ಷಣ ಸಂಸ್ಥೆಗಳು ಕೂಡ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಿ ರಾಷ್ಟ್ರೀಯ ಗೌರವವನ್ನು ಸಲ್ಲಿಸುವ ರಾಷ್ಟ್ರಧ್ವಜಕ್ಕೆ ಸ್ಕೌಟ್ ಅಂಡ್ ಗೈಡ್ ವಿಭಾಗದ ಮೂಲಕವಾಗಿ ಪಥಸಂಚಲನದಲ್ಲಿ ಪ್ರದರ್ಶಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಥಸಂಚಲನೆಗೆ ಬಹಳ ಸಂಭ್ರಮದ ಮೆರುಗನ್ನು ನೀಡಿರತಕ್ಕಂತಹ ಬ್ಯಾಂಡ್ ವಾದಕರ ತಂಡ ಕಾರ್ಕಳದ ಶ್ರೀ ಭುವನೇಂದ್ರ ಮಹಾವಿದ್ಯಾಲಯದ ಆರ್ಮಿ ವಿಭಾಗದ ಬ್ಯಾಂಡ್ ಸೆಟ್ ವಿದ್ಯಾರ್ಥಿಗಳು ನಮ್ಮ ಆಕರ್ಷಕವಾದ ಬ್ಯಾಂಡ್ ವಾದನದ ಮೂಲಕ ಟ್ರಂಪೆಟ್ ಮೂಲಕ ಪಥಸಂಚಲನೆಗೆ ಮೆರುಗನ್ನು ನೀಡಿದ್ದಾರೆ. ಬಂದಿರತಕ್ಕಂತಹ ಎಲ್ಲ ನಾಡಿನ ನಾಗರಿಕರು ಮಂಜುನಾಥ ಪೈ ಸಾಂಸ್ಕೃತಿಕ ಸಭಾಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಈ ರೀತಿಯಾಗಿ 85 ವರ್ಷದ ಸಂಭ್ರಮದ ಪಥೋತ್ಸವವನ್ನು ನಾವು ಆಚರಣೆ ಮಾಡಿದ್ದೇವೆ. ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿದ ಸನ್ಮಾನ್ಯ ಶಾಸಕ ಪೊಳ್ಳು ಸರ್ ಬನ್ನಿ ಸರ್ ನೀವು ಪಾಡಿಗೆ ಅಡಿಗೆ ಅಡ್ಡ ಆಗಲಿ ಸರ್. ಓಕೆ ರೆಡಿ ಜಸ್ಟ್ ಫೈವ್ ಎಸ್ ಓಕೆ. ಸ್ಥಿತಿಯನ್ನ ಸಭಾ ಕಾರ್ಯಕ್ರಮದ ಬಳಿಕ ತಯಾರು ಮಾಡಿಕೊಂಡಿರಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ವಿದ್ಯಾರ್ಥಿಗಳು ಶಿಕ್ಷಕರು ಬಂದಿದ್ದಾರೆ. ಶಿಕ್ಷಕರಲ್ಲಿ ಬಹಳ ಪ್ರೀತಿಯ ವಿನಂತಿ, ಮಕ್ಕಳನ್ನ ಆದಷ್ಟು ಬೇಗ ಸಭಾಭವನದಲ್ಲಿ ಬಂದು ಕುಳಿತುಕೊಂಡು ವಿದ್ಯಾರ್ಥಿಗಳು ಆಶಯಗಳನ್ನ ಕೋರುತ್ತಾ ಈಗಾಗಲೇ ಪಥಸಂಚಲನದಲ್ಲಿ ಸಾಗಿ ಬಂದಂತಹ ನಾವುಗಳು ಗಾಂಧಿ ಮೈದಾನವನ್ನು ತಲುಪಿ ಈಗಾಗಲೇ ಇದ್ದೇವೆ. ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಕ್ಕೋಸ್ಕರ ಈ ಸೂರಿನಲ್ಲಿ ಬಂದು ನಾವೆಲ್ಲ ಸೇರ್ಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿ
ಪ್ರಾರ್ಥನೆಯನ್ನ ಕೋರುವಂಥದ್ದು ಸತ್ಸಂಪ್ರದಾಯ. ಅಂತೆಯೇ ಇದೀಗ ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ವಾಜಿ ಇಲ್ಲಿಯ ಪುಟಾಣಿಗಳು ಇದೀಗ ಪ್ರಾರ್ಥನೆಗಳು.
ದೇಶ ಪ್ರೇಮ ನಮ್ಮ ಉಸಿರು, ಸ್ವಾತಂತ್ರ್ಯ ನಮ್ಮ ಹೆಮ್ಮೆ. ಒಂದಾಗಿ ದೇಶ ಕಟ್ಟೋಣ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸ್ವಾತಂತ್ರ್ಯ ಎಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದಿವೆ. ಭಾರತ ದೇಶವು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಪಂಚದಾದ್ಯಂತ ತನ್ನ ಛಾಪು ಮೂಡಿಸಿದೆ. ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕ, ಕೃಷಿ, ಶಿಕ್ಷಣ, ಸಾಹಿತ್ಯ, ಕ್ರೀಡೆ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದೆ. ಭಾರತ ನಮ್ಮ ವೇದಿಕೆಯ ಪರವಾಗಿ, ಹಬ್ಬಗಳ ಆಚರಣೆಯ ಸಮಿತಿಯ ಪರವಾಗಿ, ನೀವೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಕಾರ್ಕಳ ತಾಲೂಕು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ನಮ್ಮ ಕಾರ್ಕಳ ತಾಲೂಕಿನ ತಹಸೀಲ್ದಾರ್ ಹೋಗ್ತಾ ಇದ್ದೇವೆ. ಸರಿ. ಶ್ರೀಮತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕತ್ತಲೆಯಿಂದ ಬೆಳಕಿನೆಡೆಗೆ ನಮಗೆ ದಾರಿಯನ್ನು ತೋರ್ತಕ್ಕಂತಹ ಚಾಲನೆಯನ್ನು ನೀಡಿದ್ದಾರೆ. ಊರ್ಧ್ವಮುಖವಾಗಿ ಉರಿತಕ್ಕಂತಹ ದೀಪ ನಮ್ಮೆಲ್ಲರ ಬದುಕಿನಲ್ಲಿ ಬೆಳಕನ್ನ ನೀಡಲಿ, ಜ್ಞಾನವನ್ನ ನೀಡಲಿ ಎಂತಕ್ಕಂತಹ ಆಶಯದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ಸದೃಢವಾದಂತಹ ದೇಶ ನಿರ್ಮಾಣದ ಮಾತಾ ಕಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸ್ತಾ, ನಮಗೆಲ್ಲರಿಗೂ ಕೂಡ ಗೊತ್ತಿದ್ದಂತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸುದೀರ್ಘವಾದಂತಹ ಹೋರಾಟದ ಇತಿಹಾಸ ಇದೆ. ಗ್ರಾಮಗಳ ಜನ, ಯುವ ಸಮುದಾಯ ಯಾವುದೇ ವಯಸ್ಸಿನ ಭೇದವಿಲ್ಲದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಬಲಿದಾನವನ್ನು ಮಾಡಿದಂತ ನೂರಾರು ಘಟನೆಗಳು ನಮ್ಮ ಸುತ್ತಮುತ್ತ ಇವತ್ತಿಗೂ ಕೂಡ ನೆನಪಿದೆ. ಇವತ್ತು ನೆಮ್ಮದಿಯ ಜೀವನವನ್ನ ನಾವು ನೀವೆಲ್ಲರೂ ಕೂಡ ನಡೆಸ್ತಾ ಇದ್ದೀವಿ ಅಂತಂದ್ರೆ ಅದರ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ಇದೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ. ಅವರೆಲ್ಲರ ಹೋರಾಟ ಬಲಿದಾನದ ಕಾರಣಕ್ಕೆ ಇವತ್ತು ಇಷ್ಟು ದೊಡ್ಡ ರಾಷ್ಟ್ರವಾಗಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕುವಂತ ಕ್ಷಣಗಳನ್ನ ನೋಡ್ತಾ ಇದ್ದೇವೆ. ಸುಮಾರು 200 ವರ್ಷಗಳ ಬ್ರಿಟಿಷರ ಆಡಳಿತದಿಂದ ಮುಕ್ತ ಆಗಬೇಕಾದ್ರೆ ದೇಶಾದ್ಯಂತ ಚಳುವಳಿಗಳು, ಬಲಿದಾನಗಳು ನಡೆದರ ಪರಿಣಾಮವಾಗಿ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸಿಕ್ಕಿದ ನಂತರ 80 ವರ್ಷಗಳಲ್ಲಿ ಭಾರತ ಹಲವು ರೀತಿಯಾದಂತಹ ಪ್ರಗತಿಗಳನ್ನ ಕಾಣ್ತವಾಗಿ ಹೊಸ ಬದಲಾವಣೆ. 2 ತಿಂಗಳ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶಿಸಿ ಕಲರ್ಸ್ ವರ್ಡ್ಸ್ ರೆಕಾರ್ಡ್ಸ್ ವತಿಯಿಂದ ಎಕ್ಸ್ಟ್ರಾ ಆರ್ಡಿನರಿ ಗ್ರಾಫಿಕ್ ಪವರ್ ಗಿನ್ನಿಸ್ ಎಂಬ ಗೌರವವನ್ನು ಪಡೆದಿದೆ. ಈ ಮಗು ಬಣ್ಣಗಳನ್ನ, ತಿಂಗಳುಗಳನ್ನ, ವಾರದ ದಿನಗಳನ್ನ, ಶ್ಲೋಕಗಳನ್ನ, ರೈಮಿಂಗ್ಸ್ಗಳನ್ನ, ಪ್ರಾಣಿಗಳನ್ನ, ಇದು ನಮ್ಮ ಕಾರ್ಕಳಕ್ಕೆ ಹೆಮ್ಮೆ. ತಾಯಿ ಶ್ರೀಮತಿ ಸಂಗೀತ ಕಸಾಪುರ ಹಾಗೆ ತಂದೆ ಸಿದ್ದೂರು ಅವರು ಕೂಡ ಸಿದ್ದೂರು ಕಲಿಗೋಳಿಯಲ್ಲಿ ಲೈನ್ಮನ್ ಆಗಿಯೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಒಂದು ಬಾರಿ ಮಕ್ಕಳ ಜೋರಾದ ಚಪ್ಪಾಳೆ. ಮುಂದೊಂದು ದಿನ ಇದೇ ವೇದಿಕೆಯ ಮಗುವನ್ನು ಇನ್ನೊಂದು ಬಾರಿ ರೂಪಿಸುವಂತಾಗಿ ಮಾನ್ಯ ಶಾಸಕರಿಗೆ ಬಂದ ವೇದಿಕೆಯಲ್ಲಿ
ಹಿರಿಯರು ತ್ಯಾಗ ಬಲಿದಾನದ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ 80 ವರ್ಷದ ಹಿಂದೆ. ಹಾಗಾಗಿ ನಾವು ಅವರನ್ನು ನೆನಪಿಸುವಂಥ ಒಂದು ಕಾರ್ಯಕ್ರಮ, ಸ್ವಾತಂತ್ರ್ಯೋತ್ಸವದ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೇವೆ. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮೆಲ್ಲರ ಕರ್ತವ್ಯವೂ ಕೂಡ ಇದೆ. ಈ ಸಮಾಜವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡುವಂಥದ್ದು, ಸಮಾಜದಲ್ಲಿ ಎಲ್ಲ ಕಟ್ಟಕಡೆ ಜನರಿಗೂ ಇಲ್ಲಿ ಬದುಕುವಂಥ ಅವಕಾಶ ಇದೆ. ವಿದ್ಯಾರ್ಥಿಗಳನ್ನು ಈ ವೇದಿಕೆಯಲ್ಲಿ ನಾವು ಸನ್ಮಾನಿಸುವವರಿದ್ದೇವೆ. ಇದನ್ನ ನಡೆಸಿಕೊಡ್ತಾರೆ ನನ್ನ ಸಂಮಿತ್ರರಾಗಿರ್ತಕ್ಕಂಥ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯ ಕನ್ನಡ ಅಧ್ಯಾಪಕರಾದ ಮಾರ್ಚ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳ ವಿವರ ಈ ಕೆಳಗಿನಂತಿವೆ. ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ಬಹಳ ಪ್ರೀತಿಯಿಂದ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಮೊದಲಾಗಿ ಲೀಸಾ ಬರ್ಬೋಸ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೇಲೂರು, 625 ಅಂಕಕ್ಕೆ 624 ಅಂಕವನ್ನು ಪಡೆದಿರುವಂತ ಹೆಸರಿಗೆ ದಯಮಾಡಿ ವೇದಿಕೆಗೆ ಬರಬೇಕಂತದ್ದು ಎಲ್ಲರೂ ದಯಮಾಡಿ ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಸಾಧಕರು ಹರ್ಷಿತ್ ಶೆಟ್ಟಿಗ, ಸರ್ಕಾರಿ ಪ್ರೌಢಶಾಲೆ ಕಲ್ಯ, ಮಾಸ್ವಾಮಿ ಕಲ್ಯವ 625ಕ್ಕೆ 612 ಅಂಕವನ್ನು ಪಡೆದುಕೊಂಡಿರುವಂತ ಹೆಗ್ಗಳಿಕೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಅವ್ರ ಮನೆಯವರಿದ್ರೆ ಮನೆಯವರು ಬನ್ನಿ, ವಿದ್ಯಾರ್ಥಿಗಳು ಕಳಿಸಿಕೊಡ್ಬೇಕು ಅಂತ ಶಿಕ್ಷಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಕಲ್ಯ, ಹಾಗೆಯೇ ಹರ್ಷಿತ್ ಶೆಟ್ಟಿಗ ಸರ್ಕಾರಿ ನೀವು ಪಡ್ಕೊಳ್ಳುತ್ತಿದ್ದೀರಿ. ದೇವರಿಗೆ ಅನುಗ್ರಹಿಸಲಿ, ನಿರಂತರ ಸಾಧನೆ ನಿಮ್ಮದಾಗಲಿ ಅಂತ ಹೇಳಿಕೊಳ್ಳುತ್ತಾ ಮಾನ್ಯ ತಹಶೀಲ್ದಾರ್ ಸರ್ ಅವರು, ಹಾಗೆಯೇ ಪುರಸಭಾ ಕಾರ್ಯನಿರ್ವಹಣಾಧಿಕಾರಿಗಳು, ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಈ ಗೌರವ ಹಾಗೆಯೇ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಮಕ್ಕಳೇ, ಇವರಿಗೆ ಸಾಕ್ಷಿಯಾಗುವ ಸರಿ ಸರ್, ಮೊಬೈಲ್ ಸರಿ ಕಡೆ ಸರ್, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೋಡಿ ಮಕ್ಕಳೇ, ಜೋರಾದ ಚಪ್ಪಾಳೆ ಬರಲಿ, ಅದರಷ್ಟೇ. ಹೌದು, 2026 ಮಾರ್ಚ್ PUC ಪರೀಕ್ಷೆಯಲ್ಲಿ ಅವರು ತಾವು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಿಮ್ಮನ್ನ ನಾವು ವಿನಂತಿ ಮಾಡಿಕೊಳ್ತಾ ಚೈತ್ರ ಚೌಧರಿ ಎಲ್, ಪ್ರಾರ್ಥನಾ ಶೆಟ್ಟಿ, ವೈಷ್ಣವಿ ಕುಲಕರ್ಣಿ, ಪ್ರೇರಣಾ ರಾಮಚಂದ್ರ ಹೆಗಡೆ ಈ ಗೌರವವನ್ನು ಪಡ್ಕೊಳ್ತಾ ಇದ್ದಾರೆ. ಇವರು PUCಯಲ್ಲಿ ಸಾಧನೆಯನ್ನು ಮಾಡಿರುವಂತ ವಿದ್ಯಾರ್ಥಿಗಳು. ಸೈನ್ಸ್ ವಿಭಾಗದವರು. ಬಂಧುಗಳೇ, ನಾಡಪ್ರಭುಗೆ ಬರ್ತಾ ಇದ್ದಾರೆ ಪೂರ್ವಿಕರವರು, ದಯಮಾಡಿ ತಾವು ವೇದಿಕೆಗೆ ಬನ್ನಿ. ಬಹಳ ಬಹಳ ಸಂತೋಷ ಅಂತ ನಮಗೊಂದು ಹೇಳುವಂಥದ್ದು ಅಭಿಮಾನ ಹೋಗುವವರಿಗೆ ಈ ಚಪ್ಪಾಳೆ ಬರುವ ವರ್ಷ ಇದೇ ಸೇಮ್ ಪ್ಲೇಟ್ ಆಗಬೇಕು ಅಂತ ಹೇಳಿ SSLC ಸಾಧನೆ, ಹಾಗೆಯೇ ವಿಶೇಷವಾದಂಥ ಸಾಂಸ್ಕೃತಿಕ ಪ್ರತಿಭೆಗಳು ಮತ್ತೊಮ್ಮೆ ವೇದಿಕೆಯಲ್ಲಿ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಪ್ರಯುಕ್ತ ನಡೆದ ತಾಲೂಕು ಮಟ್ಟದ ಫಲಿತಾಂಶಗಳ ಸಾಧಕರನ್ನ ಗೌರವಿಸುವಂತ ಕ್ಷಣ ಇದೀಗ ಮಾರ್ಚ್ SSLC ಪರೀಕ್ಷೆಯಲ್ಲಿ. ಅದು ಕೂಡ ಬಹಳ ಸಂತೋಷ. ಕನ್ನಡ ಮಾಧ್ಯಮದಲ್ಲಿ ಮೊದಲ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಈರೋರು ಬಂದಿದ್ದಾರೆ. ಮನೆಯವರು ಒಬ್ಬರು ತನುವಿನ ಮನೆಯವರು, ಹಾಗೆ ಜೋರಾದ ಚಪ್ಪಾಳೆಯನ್ನು ಕೊಡಿ ಮಕ್ಕಳ. ಯಾಕೆ ಗೊತ್ತಾ, ನನಗೆ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು ಜನನಿ ಮೊದಲು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಮುಂಜಾನೆ ಅನಂತಶಯನಿಂದ ಆದಿಕೊಂಡು ಗಾಂಧಿ ಮೈದಾನದಲ್ಲಿ ನಡೆದಂತಹ ಧ್ವಜಾರೋಹಣದಿಂದ ಈ ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕ್ರಮ ತನಕ ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಶ್ರೀ ಸುನೀಲ್ ಕುಮಾರ್ ಸರ್ ಅವರಿಗೆ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಕಾರ್ಕಳ ತಾಲೂಕು ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಪೂರಕವಾದಂತಹ ಧನ್ಯವಾದವನ್ನು. ಶ್ರೀಮದ್ ಭುವನೇಂದ್ರ ಹೈಸ್ಕೂಲ್ ಕಾರ್ಕಳ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿಯಲ್ಲಿ ಪ್ರೈಮರಿ ಸೆಕ್ಷನ್ ಇಂದ SBT ಶಾಲಾ ತಂಡದವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಿದ್ದೇನೆ. SBT ಮೇಡಮ್ ಸ್ವಲ್ಪ
ಬರ್ತಾ ಇದ್ದಾರೆ. ಬಸವೇಶ್ವರ ಚಪ್ಪಾಳೆ. ದೇಶದ ರಕ್ಷಣೆಯಲ್ಲಿಯೂ ಕೂಡ ಇಂತಹ ವಿದ್ಯಾರ್ಥಿಗಳು ಮತ್ತೊಮ್ಮೆ ನಮಗೆ ಮಾದರಿ ಆಗಬೇಕು, ಆದರ್ಶವಾಗಬೇಕು. ಮಕ್ಕಳೇ, SVT ಪ್ರೈಮರಿ ಹೈಸ್ಕೂಲ್ನ SVT ಅವರು ಬರಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಗೈಡ್ಸ್ ವಿಭಾಗದ SVT ಮಕ್ಕಳು ಬನ್ನಿ. ಅವರ ಜೊತೆ ತಮ್ಮ ಹಾಡುಗಳನ್ನು ಕೂಡ ಸರಿಯಾದ ಸೂಚನೆಯನ್ನು ಕೊಟ್ಟು ಸಿದ್ಧತೆಗೊಳಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಜೆಸಿಎಸ್ ಆಂಗ್ಲ ಮಾಧ್ಯಮ ಶಾಲೆ
ಕಣ್ಣ ಮುಂದೆ ಈ ಕಾರ್ಯಕ್ರಮದಲ್ಲಿ ಬೋಲೋ ಭಾರತ್ ಮಾತಾ ಕಿ ಹೌದು, ಕಾರ್ಕಳದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಹೀಗೆ ಮಾನ್ಯತೆ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ಶಿಕ್ಷಕ ವೃಂದದವರು ಇರ್ಬೋದು, ಮಕ್ಕಳಿರ್ಬೋದು, ಅವ್ರಿಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಸೊ ಅವರ ಒಂದು ಕಮಿಟ್ಮೆಂಟಿಗೆ ನಮ್ಮ ತಾಲೂಕಾಡಳಿತದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಕಾರ್ಕಳದಲ್ಲಿ ಇದೇ ಥರ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಿಸುವಂತ ಹಾರೈಸ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಂತರ ಭುವನೇಂದ್ರ ಹೈಸ್ಕೂಲ್ ಕಾರ್ಕಳ ಸಿದ್ಧತೆ ಮಾಡ್ಕೊಳ್ಳಿ, ತಮ್ಮ ಒಂದು ಛಳಕನ್ನು ನೀಡಲಿಕ್ಕೆ ತಯಾರಾಗ್ತಿದ್ದೀರಿ ಅಂತ ಭಾವಿಸ್ಕೊಳ್ತಾ ಆನ್ ದ ಸ್ಟೇಜ್ ವರ್ಧಮಾನ್ ಸ್ಕೂಲ್. ಬಹಳ ಗೌರವದಿಂದ ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಮಕ್ಕಳೇ. ಬೆಚ್ಚಗಿನ ಗೂಡಿನಲ್ಲಿ ನಾವಿದ್ದೇವೆ ಅಂದರೆ ತನ್ನನ್ನು ತಾನು ಸಮರ್ಪಣೆ ಮಾಡುವಂತ ಸೈನಿಕರು ಮತ್ತೊಮ್ಮೆ ಬರಲಿ. ನಮ್ಮ ವಿದ್ಯಾರ್ಥಿಗಳ ಮುಂದೆ ಅಗ್ನಿಪಥನ್ನ ಸೇರುವಂತಾಗಲಿಂದ ಜೋರಾದ ಚಪ್ಪಾಳೆಯನ್ನು ಕೊಡಿ, ಜೋರಾದ ಚಪ್ಪಾಳೆಯನ್ನು ಕೊಡಿ, ಜೋರಾದ ಚಪ್ಪಾಳೆಯನ್ನು ಕೊಡಿ. ಬಂಧುಗಳೇ, ಮುಂದಿನ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಪೆರ್ವಾಜ ಮಕ್ಕಳು ತಯಾರಾಗಿದ್ದಾರೆ. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಇದೀಗ ವೇದಿಕೆಯಲ್ಲಿ ಪೆರ್ವಾಜ ಹೈಸ್ಕೂಲ್ ಮಕ್ಕಳು. ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ಹರಿಹರಿಯುವ ನೀರಗಳ ಮೇಲಗುವ ಬಾನಂಗಣ ಹಸಿರಾಗಿ ಹಣ್ಣಗಳ ಹಾರಾಡುವ ಹಕ್ಕಿಗಳ
ದೇಶ ದೇಶ ನನ್ನದು ದೇಶ 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 ನನ್ನದು ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಆವಾಸ ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಆವಾಸ ಕಿವಿಯ ಹೊರತ ಮೇಘದೂತ ಕರುಣ ಕೊಲವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧು ಕೇಶವ ನೀಲಹಂಸ ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧು ಕೇಶವ ನೀಲಹಂಸ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಪೆರವಾಜಿ ಮಕ್ಕಳಿಗೆ ವಂದನೆಯನ್ನು ಸಲ್ಲಿಸಿ ವಂದೇ ಮಾತರಂ ವಂದೇ ಮಾತರಂ ಸುಜಲಾ ಸುಜಲಾ ಸುಫಲಾ ದಿಕ್ಕು ದಿಕ್ಕಲಿ ಭಾವಬಂಧನ ಹರಿವ ನೀರೆಲ್ಲ ವೇದ ವಾಚನ ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ ಮಣ್ಣ ಕಣಕಣದಿ ಕರುಣಿ ಕಂಪನ ಈ
जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। ऐ मेरे वतन के लोगों, जरा आँखों में भर लो पानी, जो शहीद हुए हैं उनकी जरा याद करो कुर्बानी, जरा याद करो कुर्बानी। कंधों से मिलेंगे कंधे, कदमों से कदम मिलेंगे, हम चलते हैं जब ऐसे तो दुश्मन के हम तो आगे बढ़ते हैं, हम तो साथी है बस इतना ही कहना। एक पहले लाठी पकड़े चलते थे वो शान से, जालिम कांपे थर थर करते सुनकर उनका नाम ले। ये देश है वीर जवानों का, लड़वैलों का, मस्तानों का, इस देश का यारों, इस देश का यारों क्या कहना, ये देश है दुनिया का कहना। मेरा जूता है जवानी, ये पतलून हिंदुस्तानी, सर पे लाल टोपी रूसी, फिर भी दिल है हिंदुस्तानी। मेरा जूता है जापानी, ये पतलून हिंदुस्तानी, सर पे लाल टोपी रूसी, फिर भी दिल है हिंदुस्तानी। कुछ करिए नस नस मेरी ख्वाबें, हाय कुछ करिए, कुछ करिए बस बस बड़ा बोले, कुछ करिए। ओ कोई तो चल सिद्ध फड़िए, तुम में तरिए या मरिए, और कोई तो चल सिद्ध फड़िए, तुम में तरिए या मरिए। शक है इंडिया, शक है इंडिया, शक है इंडिया, शक है इंडिया। आजा आजा जिंद शामी आने के चादरी और नीले आसमाने के आजा आजा जिंद शामी आने के चादरी और नीले आसमाने के ನಗುನಗುತ್ತಾ ದೇಶ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂತಹ ಅಂತ ಮಹನೀಯರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ತಾವು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಬರ್ತಾ ಇದ್ದಾರೆ SPT ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ. ಆ ಬಳಿಕ ಈ ದಿನದ ಕಾರ್ಯಕ್ರಮದ ಕೊನೆಯ ತಂಡ ವರ್ಧಮಾನ ಶಾಲೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. अपना वतन आँखों से अपनी लुट रहा ये जहां अपना
नए भारत की नई कहानियों को आसमां को सुनाना है। गर्व है इस तिरंगे पर, सारे जहां को ये दिखाएंगे। अमृत काल मनाएंगे, घर घर तिरंगा लहराएंगे। केसरिया रंग है क्या? ये रंग मेरी शक्ति का है, ये रंग मेरी ताकत का है, ये रंग देश के बातें में सजा। श्वेत है क्या रंग सत्य का? ये श्वेत रंग शांति का है, ये श्वेत रंग एकता का है, ये रंग देश के दिल में है बसा। तिरंगा हर घर तिरंगा, जिंदा झंडा बने बने गुण त्रिवर्णा। ಹೌದು ಬಂಧುಗಳೇ, ರಾಷ್ಟ್ರೀಯ ಹಬ್ಬದ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನೀಡುತ್ತಿರುವಂಥ ಕಾರ್ಯಕ್ರಮವನ್ನು ಕಂಡಾಗ ತುಂಬ ಖುಷಿ ಕೊಡೋದು ಏನು ಗೊತ್ತಾ? ಕೆಲವು ದಿನಗಳಿದ್ದರೂ ಕೂಡ ಪಾಠದ ಮಧ್ಯೆ ಇಷ್ಟೊಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ 6 ತಂಡವೂ ಕೂಡ ಒಳ್ಳೆಯ ಕಾರ್ಯಕ್ರಮ ಇವತ್ತು ಕೊಡುತ್ತೆ ಅಂತ ನಾವು ಹೇಳಿದ್ದೇವೆ. ಆರಂಭದಿಂದ ತೊಡಗಿ ಕೊನೆಯ 5ನೇ ತಂಡದವರೆಗೆ ಬಂದದ್ದು ಮಾತ್ರ ಅಲ್ಲ, ಕೊನೆಯ ಒಂದು ತಂಡದ ಕಾರ್ಯಕ್ರಮ ಇದೆ. ವರ್ಧಮಾನ ಸ್ಕೂಲ್ ಅವರು ಆ ಕಾರ್ಯಕ್ರಮದ ಮುಕ್ತಾಯದೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ತಿದೆ. ಮಾನ್ಯ ತಹಶೀಲ್ದಾರ್ ಸರ್ ಅವರು ಯಾವಾಗಲೂ ಹೇಳುತ್ತಿದೆ, ಟೈಮ್ ಬಾಂಡಲ್ಲಿ ಹೋಗೋಣ, ಕಾರ್ಯಕ್ರಮ ಚೆನ್ನಾಗತ್ತೆ. ಖಂಡಿತ ಸರ್ 12:30 12:45 ಪ್ರೋಗ್ರಾಮ್ ಮುಗಿಯತ್ತೆ.
ಅಧಿಕಾರಿಗಳನ್ನು ತಲುಪಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ತಾಲೂಕು ಕಚೇರಿ ಅಧಿಕಾರಿಗಳಿದ್ದಾರೆ. ತಮಗೆಲ್ಲರೂ ಶ್ರೀಮದ್ ಗೋರೇಂದ್ರ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನ ಮತ್ತು ವಿದ್ಯಾರ್ಥಿಗಳನ್ನ ತಯಾರುಗೊಳಿಸಿಕೊಂಡ ಶಿಕ್ಷಕರು ಅಭಿನಂದನೆಗಳು. ಅಭಿನಂದನೆಗಳು. ಮುಂದಕ್ಕೆ ಅಭಿನಂದನೆಗಳು. ಅಭಿನಂದನೆಗಳು. ಈ ನಮ್ಮ 80ನೇ